ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಬೇಸಿಕ್ಸ್ ಆಫ್ ಡಿಜಿಟಲ್ ಲಾಜಿಕ್ ಆ್ಯಂಡ್ ಕಂಪ್ಯೂಟರ್ ಆರ್ಗನೈಸೇಷನ್ ಸಬ್ಜೆಕ್ಟ್ದು ಲಾಸ್ಟ್ ಮಿನಿಟ್ ರಿವಿಷನ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಈ ವಿಡಿಯೋ ಎಂಟನ ವಾಚ್ ಮಾಡಿರಿ, ಸ್ಕಿಪ್ ಮಾಡಲಾರ್ದೆ ನಿಮಗೆ ಸಾಕಷ್ಟು ಟಿಪ್ಸ್ ಸಿಗ್ತೈತಿ ಮತ್ತು ಶಾರ್ಟ್ ಟೈಮ್ದಲ್ಲಿ ನಿಮಗೆ ರಿವಿಷನು ಸಿಗ್ತೈತಿ. ಓಕೆ, ಸೊ ಈಗಾಗಲೇ ನಿಮಗೆ ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ಟೇಬಲ್ ಶೇರ್ ಮಾಡಿದ್ದೆ. 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್ದು. ಇಲ್ಲಿ ಆನ್ಸರ್ಸ್ನು ಯಾವ ರೀತಿ ನೀವು ಬರಿಬೇಕು ಮತ್ತು ಯಾವ ರೀತಿ ನೀವು ಸ್ಕೋರ್ ಮಾಡಬೇಕು, ಟಿಪ್ಸ್ ಎಲ್ಲನೂ ರೆಡಿ ಮಾಡಿದ್ದಿದೆ. ಇಲ್ಲಿ ಟೇಬಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಯೂನಿಟ್ ವೈಸ್. ಸೊ ಫಸ್ಟ್ ಯೂನಿಟ್ ನಂಬರ್ ಸಿಸ್ಟಮ್ಸ್ ಆ್ಯಂಡ್ ಡೇಟಾ ರಿಪ್ರೆಸೆಂಟೇಷನ್ದಲ್ಲಿ 2 ಮಾರ್ಕ್ಸ್, 3 ಮಾರ್ಕ್ಸ್ ಕ್ವಶನ್ಸ್, 5 ಮಾರ್ಕ್ಸ್ ಕ್ವಶನ್ಗೆ ಆನ್ಸರ್ ಯಾವ ರೀತಿ ಬರಿಬೇಕು ಅಂತಂಥೇಳಿ ಎಲ್ಲನೂ ಇಲ್ಲಿ ರೆಡಿ ಸಿಗ್ತೈತೆ. ನಿಮಗೆ ಕ್ವಿಕ್ಕಾಗಿ ಒಂದ್ಸಲ ಗ್ಲಾನ್ಸ್ ಮಾಡಿಬಿಟ್ರೆ, ರಿವಿಷನ್ ಮಾಡಿದರೆ ನಿಮಗೆ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ಭಾಳ ಹೆಲ್ಪ್ ಆಗ್ತೈತಿ. ಇಲ್ಲಿ ನೋಡಲಿ 2 ಮಾರ್ಕ್ಸ್ ಇಲ್ಲಿ ಸೆಕೆಂಡ್ ಯೂನಿಟ್ನಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ನ ಯಾವ ರೀತಿ ಆನ್ಸರ್ ಮಾಡಬೇಕು, ಆಮೇಲೆ 3 ಮಾರ್ಕ್ಸ್ ಕ್ವಶನ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತಂತೇಳಿ ಎಲ್ಲ ಕೊಟ್ಟಿದೆ ನೋಡಿರಿ. ಆ್ಯಂಡ್ ಆರ್ ನಾಟ್ ಗೆಟ್ ಕ್ವಶನ್ ಬಂದಾಗ ನೀವು ಎಕ್ಸ್ಪ್ಲೇನ್ ಸಿಂಬಾಲ್ ತೆಗೆದು ಸಿಂಬಾಲ್ ಡ್ರಾ ಮಾಡಿ ಟ್ರೂತ್ ಟೇಬಲ್ ಬರೆದು ಬೇಸಿಕ್ ಆಪ್ರೇಷನ್ನ ಬರಿಬೇಕಾಗ್ತೈತಿ. ಓಕೆ, ಇಲ್ಲಿ SOP ವರ್ಸಸ್ POS ಅಂತಂದರೆ SOP ಮತ್ತು POS ಡಿಫ್ರೆನ್ಸಸ್ ಬರಿಬೇಕು. ನೀವು ಮಿನಿಮಮ್ ಒಂದು 3 to 4 ಆದರೂ ಡಿಫ್ರೆನ್ಸಸ್ ಬರಿಬೇಕಾಗ್ತೈತಿ. ಓಕೆ, ಸೊ ಇಲ್ಲಿ ಲಾಜಿಕ್ ಸರ್ಕ್ಯೂಟ್ ವಿತ್ ಟ್ರೂತ್ ಟೇಬಲ್ ಅಂತ ಕೇಳಿದಾಗ ಇನ್ಪುಟ್ಸ್ ಮತ್ತು ಔಟ್ಪುಟ್ಸದ್ದು ಎಲ್ಲ ಟ್ರೂತ್ ಟೇಬಲ್ ಬರೋದು, ಫಾರ್ ಆಲ್ ಕಾಂಬಿನೇಷನ್ಸ್ ಬರೋದು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ ಸ್ಟೆಪ್ ಬೈ ಸ್ಟೆಪ್. ಓಕೆ, ಸೊ ಇದು ಜಸ್ಟ್ ನಿಮಗೆ ಕ್ವಿಕ್ಕಾಗಿ ಯಾವ ರೀತಿ ಆನ್ಸರ್ ಮಾಡಬೇಕು, ಏನೆಲ್ಲ ಬರಿಬೇಕು ಎಕ್ಸಾಮ್ಗೆ ಅಂತಂತ ಹೇಳಿ ನಿಮಗೆ ಐಡಿಯಾ ಸಿಗ್ತೈತಿ. ಒಂದು ಜಸ್ಟ್ ನೋಡ್ಕೊಡ್ರಿ, ನಾನು ಸ್ಲೋಲಿ ತೋರಿಸ್ತಾ ಹೋಗ್ತೀನಿ. ನಿಮಗೆ ಆಲ್ ಯೂನಿಟ್ಸ್ ಕವರ್ ಮಾಡಿದ್ದಿದೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಿಸ್ ಮಾಡಲಾರ್ದ ಬರೀರಿ, ಯಾವ್ಯಾವ ಪಾಯಿಂಟ್ಸ್ ಬರಿಬೇಕು ಅಂತಂಥೇಳಿ ನಿಮಗೆ ಇಲ್ಲಿ ಟಿಪ್ಸ್ ಸಿಗ್ತೈತಿ. ಸೊ ಲಾಸ್ಟ್ ಮಿನಿಟ್ ಪಾಸ್ ಆ್ಯಂಡ್ ಸ್ಕೋರಿಂಗ್ ಟಿಪ್ಸ್ 2 and 3 ಮಾರ್ಕ್ಸಿಗೆ ಮಾತ್ರ ಪಕ್ಕಾ ನೀವು ಡೆಫಿನಿಷನ್ ಬರಲೇಬೇಕು. ಲಾಸ್ ಮತ್ತು ಡಿಫ್ರೆನ್ಸಸ್ ಇದು ಶೋರ್ ಮಾರ್ಕ್ಸ್. ನೆಕ್ಸ್ಟ್ 5 ಮಾರ್ಕ್ಸಿಗೆ ನೀವು ಪಾಯಿಂಟ್ ವೈಸ್ ಬರೀರಿ, ಮಿನಿಮಮ್ 5 ಪಾಯಿಂಟ್ಸ್ ಆದರೂ ಬರಿಬೇಕಾಗ್ತೀವಿ 5 ಮಾರ್ಕ್ಸ್ ಕ್ವಶನ್ಗೆ. ಮತ್ತು ಟ್ರೂತ್ ಟೇಬಲ್ ಬರೋದು, ಡಯಾಗ್ರಾಮ್ ಮಾತ್ರ ಕಂಪಲ್ಸರಿ ಡ್ರಾ ಮಾಡಬೇಕು, ಲಾಜಿಕ್ ಡಯಾಗ್ರಾಮ್. ಓಕೆ, ನೆಕ್ಸ್ಟ್ 10 ಮಾರ್ಕ್ ಕ್ವಶನ್ಗೆ ಆಲ್ವೇಸ್ ಡ್ರಾ ದ ಬ್ಲಾಕ್ ಡಯಾಗ್ರಾಮ್. ಸೊ ಬ್ಲಾಕ್ ಡಯಾಗ್ರಾಮ್ ಕೇಳಿರಿ, ಬ್ಲಾಕ್ ಡಯಾಗ್ರಾಮ್ ಬರೀರಿ, ಮತ್ತು ಟ್ರೂತ್ ಟೇಬಲ್ ಇತ್ತಂದ್ರೆ ಟ್ರೂತ್ ಟೇಬಲ್ ಬರೀರಿ, ಕಂಪಲ್ಸರಿ ಬರೋದು. ನೀವು ಎಕ್ಸ್ಪ್ಲೇನ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲನೇಷನ್ ಕೊಡಬೇಕು. ಓಕೆ, ಮತ್ತು ಪ್ರಾಕ್ಟೀಸ್ ನಾವು ನ್ಯೂಮರಿಕಲ್ ಅಂದರೆ ಯಾವುದು, ನಂಬರ್ ಕನ್ವರ್ಸೇಷನ್. ಸೊ ಕನ್ವರ್ಸೇಷನ್ ಡೆಸಿಮಲ್ ಟು ಬೈನರಿ, ಬೈನರಿ ಟು ಹೆಕ್ಸ್, ಸೊ ಇವು ಕನ್ವರ್ಸೇಷನ್ ಪ್ರಾಬ್ಲಮ್ಸ್ ಬರ್ತಾವೆ ನಿಮಗೆ. SOP ಮತ್ತು POS ಮೇಲೂ ಪ್ರಾಬ್ಲಮ್ಸ್ ಬರ್ತಾವೆ, ಮತ್ತು ಮಲ್ಟಿಪ್ಲೆಕ್ಸರ್ ಮೇಲೂ ಪ್ರಾಬ್ಲಮ್ಸ್ ಬರ್ತಲ್ಲ. ಸೊ ಇವನ್ನ ಪ್ರಾಕ್ಟೀಸ್ ಮಾಡಿರಿ ಸ್ಕೋರ್ ಮಾಡಬೇಕಂದ್ರೆ. ಸೊ ಇಷ್ಟು ನೀವು ಟೇಬಲ್ನಲ್ಲಿ ಬರುವಂತಹ ಕ್ವಶನ್ಸ್ಗೆ ಆನ್ಸರ್ಸ್ ನೀವು ಪರ್ಫೆಕ್ಟ್ ಮಾಡಿಕೊಂಡ್ರೆ ಆರಾಮ್ಸೆ ಪಾಸ್ ಅಷ್ಟೇ ಅಲ್ಲದೆ ನೀವು ಸ್ಕೋರು ಮಾಡ್ತೀರಿ ಅಂತಂತೇಳಿ ನಾನು ಗ್ಯಾರಂಟಿ ಕೊಡ್ತೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿತ್ತಂದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿರಿ. ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಡ್ರಿ. ವಿಶ್ ಯು ಆಲ್ ದ ಬೆಸ್ಟ್ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.